Good morning, my dear students. Welcome back. I am your professor Dr. Nagaraj, explaining physics in Kannada. So, in my previous video, I was talking about thermal properties of materials. Thermal properties of materials ಅನ್ನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಸೆಕೆಂಡ್ ಬುಕ್ಕಿನ ಚಾಪ್ಟರ್ ಇದು. ಈ ಥರ್ಮಲ್ ಪ್ರಾಪರ್ಟೀಸ್ನಲ್ಲಿ ಸೋ ಫಾರ್ ನಾನು ಬ್ರೀಫ್ ಇಂಟ್ರೊಡಕ್ಷನ್ ಅಷ್ಟೇ ಕೊಟ್ಟಿರೋದು. ಹೀಟ್ ಅಂದರೆ ಏನು, ಟೆಂಪರೇಚರ್ ಅಂದರೆ ಏನು, ಹೀಟ್ಗೂ ಟೆಂಪರೇಚರ್ಗೂ ಯಾವ ಥರ ಕನೆಕ್ಷನ್ ಇದೆ, ಆಮೇಲೆ ಟೆಂಪರೇಚರ್ ವೇರಿಯೇಷನ್ಸ್ ಯಾವ್ಯಾವ ಥರ ಇರುತ್ತೆ, ಅಂದರೆ ಯೂನಿವರ್ಸ್ ಬಿಗಿನ್ ಆದಾಗ ಎಷ್ಟಿತ್ತು, ಈಗ ಎಷ್ಟಿದೆ, ಆಮೇಲೆ ಟೆಂಪರೇಚರನ್ನು ನಾವು ಯಾವ ಥರ ಏನು ಸೆನ್ಸ್ ಮಾಡ್ತೀವಿ, ಈ ಥರ ಎಲ್ಲ ಹೇಳ್ಕೊಳ್ತಾ ಬರ್ತಾ ಇದೆ. ಆಮೇಲೆ ಹೀಟ್ ಅಂತ ಅಂದರೆ ಏನು, ಹೀಟಿನ ಯೂನಿಟ್ ಏನು, SI ಯೂನಿಟ್, ಆಮೇಲೆ ಕನ್ವರ್ಷನ್ ಆಫ್ ಜೌಲ್ ಟು ಕ್ಯಾಲೋರಿ, ಕ್ಯಾಲೋರಿ ಟು ಜೌಲ್, ಇದೆಲ್ಲ ಹೇಳಿದ್ದೀನಿ. ಓಕೆ, ನಾವು ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಈಗ ಟೆಂಪರೇಚರ್, ಮೆಷರ್ಮೆಂಟ್ ಆಫ್ ಟೆಂಪರೇಚರ್. ಈ ಟೆಂಪರೇಚರನ್ನು ಮೆಷರ್ ಮಾಡಲಿಕ್ಕೆ ನಾವು ಕೆಲವೊಂದು ಡಿವೈಸಸ್ ಅನ್ನು ಯೂಸ್ ಮಾಡ್ತೀವಿ. ದೇ ಆರ್ ಕಾಲ್ಡ್ ಥರ್ಮೋಮೀಟರ್ಸ್. ವೆರಿ ಸೆನ್ಸಿಟಿವ್ ಆ್ಯಂಡ್ ಸಿಂಪಲ್ ಡಿವೈಸ್ ವಾಟ್ ವಿ ಹ್ಯಾವ್ ಟು ಸೆನ್ಸ್ ದ ಟೆಂಪರೇಚರ್ ಈಸ್ ಅವರ್ ಫಿಂಗರ್, ಈಸ್ ಅವರ್ ಸ್ಕಿನ್. ಅಂದರೆ ವೆರಿ ಫಸ್ಟ್ ಇನ್ಸ್ಟ್ರೂಮೆಂಟ್ ಈ ಸ್ಕಿನ್ ಓನ್ಲಿ. ಆದರೆ ಸ್ಕಿನ್ನಿಂದ ನಾವು ರೀಡಿಂಗನ್ನು ನೋಡೋಕ್ಕಾಗಲ್ಲ. ಅಟ್ಮೋಸ್ಟ್ ಬಿಸಿ ಇದೆಯೋ ತಣ್ಣಗಿದೆಯೋ ಇಷ್ಟು ಮಾತ್ರ ಗೊತ್ತಾಗುತ್ತೆ, ಹೌದಲ್ವಾ? ಈಗ ನೀರೊಳಗಡೆ ಬೆರಳಿಟ್ಬಿಟ್ರೆ ಓ ಇದು ತಣ್ಣಗಿದೆ, ಅಥವಾ ಸ್ನಾನ ಮಾಡೋದು ಬಕೆಟ್ ನೀರಲ್ಲಿ ಕೈ ಇಟ್ಟರೆ ಓ ಇದು ಸ್ವಲ್ಪ ಬಿಸಿ ಇದೆ, ಅಥವಾ ಐಸ್ ಕ್ಯೂಬನ್ನು ಮುಟ್ಟಿದ್ರೆ ಇದು ತಣ್ಣಗಿದೆ, ಈ ಥರ ಹೇಳ್ತೀವಿ. ಅಂದರೆ ಅವರ್ ಸ್ಕಿನ್ ಕ್ಯಾನ್ ಸೆನ್ಸ್ ಟು ಸಮ್ ಎಕ್ಸ್ಟೆಂಟ್ ಅ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್, ಬಟ್ ದಟ್ ಇಟ್ ಸೆಲ್ಫ್ ಕೆನಾಟ್ ಬಿ ಟೇಕನ್ ಆಸ್ ಎ ಮೆಷರ್ಮೆಂಟ್ ಇನ್ಸ್ಟ್ರೂಮೆಂಟ್. ಓನ್ಲಿ ಸೆನ್ಸಿಂಗ್ ಇನ್ಸ್ಟ್ರೂಮೆಂಟ್ ಆಗುತ್ತೆ ಅಷ್ಟೇ. ಮೆಷರ್ಮೆಂಟ್ ಇನ್ಸ್ಟ್ರೂಮೆಂಟ್ ಆಗಬೇಕನ್ನೋದು ಥರ್ಮೋಮೀಟರೇ ಆಗಿರಬೇಕು. ಸೊ ಈಗ ಥರ್ಮೋಮೀಟರ್ ಕಡೆ ಸ್ವಲ್ಪ ನೋಡೋಣ. ನೋಡಿ, ಥರ್ಮೋಮೀಟರ್ ಡಿಸೈನ್ ಮಾಡಬೇಕು ಅಂತಂದರೆ ನಾವು ಎಫೆಕ್ಟ್ ಆಫ್ ಹೀಟ್ ಆನ್ ಮೆಟೀರಿಯಲ್ಸ್ ಅನ್ನು ಸ್ವಲ್ಪ ಸ್ಟಡಿ ಮಾಡಬೇಕು. ಯಾವುದೇ ಒಂದು ವಸ್ತುವನ್ನು ನಾವು ಹೀಟ್ ಮಾಡಿದಾಗ ಸಮ್ ವೇರಿಯೇಷನ್ಸ್ ವಿಲ್ ಟೇಕ್ ಪ್ಲೇಸ್. ಯಾವ್ಯಾವ ಥರ ವೇರಿಯೇಷನ್ಸ್ ಅಂದರೆ ಈ ವಾಲ್ಯೂಮ್ ವೇರಿಯೇಷನ್ ಆಗುತ್ತೆ. ವಾಲ್ಯೂಮ್ ಮೇ ಚೇಂಜ್ ಡ್ಯೂ ಟು ರೈಸ್ ಇನ್ ದ ಟೆಂಪರೇಚರ್, ಅಥವಾ ಏರಿಯಾ ಲೆಂತ್, ಅವು ವಾಲ್ಯೂಮಲ್ಲೇ ಬಂದ್ಬಿಡುತ್ತೆ ಬಿಡಿ, ಅದನ್ನೆಲ್ಲ ಆಮೇಲೆ ಹೇಳ್ತಾ ಹೋಗ್ತೀನಿ. ಇದು ಬಿಟ್ಟರೆ ನೆಕ್ಸ್ಟು ಟೆಂಪರೇಚರ್ ಜಾಸ್ತಿ ಆಗೈತೆ. ಅಫ್ಕೋರ್ಸ್ ಹೀಟ್ ಮಾಡಿದಾಗ ಟೆಂಪರೇಚರ್ ಚೇಂಜ್ ಆಗಲೇಬೇಕು. ದಟ್ ಈಸ್ ಅ ಡೈರೆಕ್ಟ್ ಕಾನ್ಸಿಕ್ವೆನ್ಸ್ ಆಫ್ ಹೀಟ್. ಹೀಟನ್ನು ಜಾಸ್ತಿ ಮಾಡಿದರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಹೀಟನ್ನು ಕಡಿಮೆ ಮಾಡಿದರೆ ಟೆಂಪರೇಚರ್ ಕಡಿಮೆ ಆಗುತ್ತೆ. ನೋಡಿ, ಇದು ಎಫೆಕ್ಟ್ ಆಫ್ ಹೀಟ್ ಆನ್ ದ ಸಬ್ಸ್ಟೆನ್ಸಸ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಹೀಟ್ ಆನ್ ದಿ ಸಬ್ಸ್ಟೆನ್ಸಸ್ ಅಂತ ಕೇಳಿದಾಗ, ಡ್ಯೂ ಟು ರೈಸ್ ಇನ್ ಟೆಂಪರೇಚರ್, ವೆನ್ ಸಬ್ಸ್ಟೆನ್ಸ್ ಈಸ್ ಹೀಟೆಡ್ ದೇರ್ ವಿಲ್ ಬಿ ಚೇಂಜ್ ಇನ್ ದ ವಾಲ್ಯೂಮ್, ದೇರ್ ವಿಲ್ ಬಿ ಚೇಂಜ್ ಇನ್ ದ ಟೆಂಪರೇಚರ್. Next, there will be change in the state of the substance. ಏನು ಸರ್ ಇದು ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್? ನಿಮಗೆಲ್ಲ ಗೊತ್ತಿರ್ಬೋದು, ವಸ್ತು ಮೂರು ವಿಧದಲ್ಲಿ ಇರುತ್ತೆ. ಸಬ್ಸ್ಟೆನ್ಸ್ ಅಕ್ಕರ್ಸ್, ಮ್ಯಾಟರ್ ಅಕ್ಕರ್ಸ್ ಇನ್ 3 different forms, ನೇಮ್ಲಿ ಸಾಲಿಡ್ ಫಾರಮ್, ಲಿಕ್ವಿಡ್ ಫಾರಮ್ ಆ್ಯಂಡ್ ಗೇಷಿಯಸ್ ಫಾರಮ್ ಆರ್ ವೇಪರ್ ಫಾರಮ್. ಘನ ವಸ್ತು, ದ್ರವ ವಸ್ತು ಮತ್ತು ಅನಿಲ ವಸ್ತು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ದ್ರವ ರೂಪ ಅಂದರೆ ಲಿಕ್ವಿಡ್, ಘನ ರೂಪ ಅಂತಂದರೆ ಸಾಲಿಡ್, ಅನಿಲ ರೂಪ ಅಂತಂದರೆ ಅದು ವೇಪರ್ ಫಾರಮ್. ಸೊ ಈಗ ಫಾರ್ ಎಕ್ಸಾಂಪಲ್ ವಾಟರ್ನೇ ತಗೊಳ್ಳೋಣ. ಇನ್ ಸಾಲಿಡ್ ಫಾರಮ್ ಇಟ್ ಈಸ್ ಐಸ್, ಇನ್ ಲಿಕ್ವಿಡ್ ಫಾರಮ್ ಇಟ್ ಈಸ್ ವಾಟರ್, ಇನ್ ಗೇಷಿಯಸ್ ಫಾರಮ್ ಇಟ್ ಈಸ್ ವೇಪರ್. ಸೊ ಸಾಲಿಡ್ ಇಂದ ಲಿಕ್ವಿಡ್ಗೆ, ಲಿಕ್ವಿಡ್ ಇಂದ ವೇಪರ್ಗೆ ಹೋಗಬೇಕು ಅಂದರೆ ನಾವು ಹೀಟನ್ನು ಸಪ್ಲೈ ಮಾಡಲೇಬೇಕು. ಸೊ ದೇ ವಿಲ್ ಬಿ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಫೆಕ್ಟ್ ಆಫ್ ಹೀಟ್. ಆಮೇಲೆ ನೆಕ್ಸ್ಟ್ ಸೆಕೆಂಡ್ PUC ನಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಟೀಚ್ ಮಾಡ್ತೀವಿ. ರೆಸಿಸ್ಟೆನ್ಸ್ ಅಂತ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ, ಹಂಗಂದ್ರೆ ಏನು ಅಂತ ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ವೆನ್ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಫ್ ದ ಸಬ್ಸ್ಟೆನ್ಸ್ ವಿಲ್ ಚೇಂಜ್. ಕೆಲವೊಂದು ಸಬ್ಸ್ಟೆನ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅವನ ಕಂಡಕ್ಟರ್ಸ್ ಅಂತ ಕರೀತಾರೆ. ಕೆಲವೊಂದು ಸಬ್ಸ್ಟೆನ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಅವನ್ನ ಸೆಮಿ ಕಂಡಕ್ಟರ್ಸ್ ಅಂತ ಕರೀತಾರೆ. ಸೊ ಅದನ್ನೆಲ್ಲ ನಾವು ಸೆಕೆಂಡ್ PUC ನಲ್ಲಿ ನೋಡೋಣ. ಒನ್ ಥಿಂಗ್ ಯು ಶುಡ್ ರಿಮೆಂಬರ್ ನೌ, ವೆನ್ ಹೀಟೆಡ್ ರೆಸಿಸ್ಟೆನ್ಸ್ ಆಫ್ ದ ಸಬ್ಸ್ಟೆನ್ಸ್ ವಿಲ್ ಚೇಂಜ್. ಈ ತರ ಬೇಕಾದಷ್ಟು ವೇರಿಯೇಷನ್ಸ್ ಆಗ್ತವೆ. ಇದರಲ್ಲಿ ನಾವು ವಾಲ್ಯೂಮ್ ಚೇಂಜ್ ಅನ್ನ ಬೇಸಿಕ್ ಆಗಿ ತಗೋತೀವಿ ಟು ಡಿಸೈನ್ ವಾಟ್ ಈಸ್ ಕಾಲ್ಡ್ ಥರ್ಮೋಮೀಟರ್. ಸೊ ಥರ್ಮೋಮೀಟರ್ ಡಿಸೈನಿಂಗ್ ಅಲ್ಲಿ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಈಸ್ ಅ ಬೇಸಿಕ್ ಪ್ರಿನ್ಸಿಪಲ್. ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಸರ್ ಅದೊಂದೇನಾ ಸರ್? ಇಲ್ಲ, ಬೇರೆ ಬೇರೆನೂ ಇದಾವೆ, ಬಟ್ ಕಾಮನ್ ಆಗಿ ಯೂಸ್ ಮಾಡೋದು ವಾಲ್ಯೂಮ್ ವೇರಿಯೇಷನ್. ಒಂದು ಮಾರ್ಕಿ ಕೇಳ್ಬೋದು, ವಿಚ್ ವೇರಿಯೇಷನ್ ಈಸ್ ಟೇಕನ್ ಆಸ್ ದ ಪ್ರಿನ್ಸಿಪಲ್ ಆಫ್ ಕನ್ಸ್ಟ್ರಕ್ಟಿಂಗ್ ಥರ್ಮೋಮೀಟರ್? ಇಟ್ ಈಸ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಸಬ್ಸ್ಟೆನ್ಸ್. ವೆನ್ ಹೀಟೆಡ್ ವಾಲ್ಯೂಮ್ ವಿಲ್ ಇನ್ಕ್ರೀಸ್. ಈಗ ಒಂದು ಲಿಕ್ವಿಡ್ ಅನ್ನೇ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನೀರನ್ನೇ ತಗೊಳ್ಳಿ. ನೀರನ್ನು ಬಿಸಿ ಮಾಡಿದಾಗ ಅದರ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಅದು ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಯಾವುದೇ ಒಂದು ಲಿಕ್ವಿಡ್ ಅನ್ನು ನೀವು ಈವನ್ ಸಾಲಿಡ್ ಆಲ್ಸೋ, ಗ್ಯಾಸ್ ಆಲ್ಸೋ ಹೀಟ್ ಮಾಡ್ತಾ ಹೋದಂಗೆಲ್ಲ ವಾಲ್ಯೂಮ್ ಜಾಸ್ತಿ ಹೋಗ್ತಾ ಹೋಗುತ್ತೆ. ಇದನ್ನು ಎಕ್ಸ್ಪ್ಯಾನ್ಷನ್ ಅಂತ ಕರೀತಾರೆ. ಬಟ್ ಆ ಎಕ್ಸ್ಪ್ಯಾನ್ಷನ್ ತುಂಬಾ ಸೆನ್ಸಿಟಿವ್ ಆಗಿರುವಂಥ ಲಿಕ್ವಿಡ್ಸ್ ಅನ್ನು ನಾವು ತಗೋತೀವಿ. ಸ್ವಲ್ಪನೇ ವೇರಿಯೇಷನ್ ಆದ್ರೂ ವಾಲ್ಯೂಮ್ ವೇರಿಯೇಷನ್ ಆಗಬೇಕು ಅಂತ ಲಿಕ್ವಿಡ್ಸ್ ಅನ್ನು ನಾವು ತಗೋತೀವಿ. ಸೊ ಅಂತ ಲಿಕ್ವಿಡ್ಸ್ ಯಾವ್ಯಾವ್ದಪ್ಪ ಅಂದ್ರೆ, 2 ಕಾಮನ್ಲಿ ಯೂಸ್ಡ್ ಲಿಕ್ವಿಡ್ಸ್ ಆರ್ ಆಲ್ಕೋಹಾಲ್ ಅಂಡ್ ಮರ್ಕ್ಯೂರಿ.
ಆಲ್ಕೋಹಾಲ್ ಅಂಡ್ ಮರ್ಕ್ಯುರಿ ಆರ್ ಕಾಮನ್ಲಿ ಯೂಸ್ಡ್ ಲಿಕ್ವಿಡ್ಸ್ ಇನ್ ಥರ್ಮೋಮೀಟರ್. ಯಾಕೆ ಸರ್ ಇವನ್ನೇ ಯೂಸ್ ಮಾಡ್ತಾರೆ ಅಂತಂದ್ರೆ, ಈವನ್ ಫಾರ್ ಎ ಸ್ಮಾಲ್ ವೇರಿಯೇಷನ್ ಆಫ್ ಟೆಂಪರೇಚರ್ there will be respective corresponding variations in the volume of alcohol and mercury. ಇಲ್ಲ ಅಂತಂದ್ರೆ ವಾಲ್ಯೂಮ್ ಎಕ್ಸ್ಪ್ಯಾಂಡೇ ಆಗದೆ ಹೋದ್ರೆ ಟೆಂಪರೇಚರ್ ಜಾಸ್ತಿ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಗೊತ್ತಾಗೋದು ಹಾಗೆ. ಹಾಗಾಗಿ ತುಂಬ ಸೆನ್ಸಿಟಿವ್ ಆಗಿರುವಂಥ ಲಿಕ್ವಿಡ್ಸ್ ಅನ್ನ ನಾವು ಚೂಸ್ ಮಾಡಬೇಕು. ಓಕೆ, ಮುಂದಕ್ಕೆ ಹೋಗೋಣ. ಆಲ್ಕೋಹಾಲ್ ಮರ್ಕ್ಯೂರಿ ಇದನ್ನ ತಗೊಂಡ್ರಿ, ಥರ್ಮೋಮೀಟರ್ ಅನ್ನ ಡಿಸೈನ್ ಮಾಡಿದ್ರಿ. ಈಗ ನೀವೆಲ್ಲ ನೋಡಿರ್ಬೋದು ಮರ್ಕ್ಯೂರಿ ಥರ್ಮೋಮೀಟರ್ ಅನ್ನ ನೀವು ಲ್ಯಾಬೋರೇಟರಿನಲ್ಲೆಲ್ಲ ನೋಡಿರ್ತೀರ. ಒಳಗಡೆ ಈ ಗ್ರೇ ಕಲರ್ ಒಂದು ಲಿಕ್ವಿಡ್ ಇರುತ್ತೆ. ನೀವು ಅದನ್ನ ಬಿಸಿ ನೀರಿನಲ್ಲಿ ಬೀಕರಲ್ಲಿ ಡಿಪ್ ಮಾಡಿದಾಗ ಅದು ರೈಸ್ ಆಗ್ತಾ ಹೋಗುತ್ತೆ ಅಲ್ವಾ. ಆ ರೈಸ್ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ಅರ್ಥ ಏನು, ಅದು ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗಿ ಮೇಲಕ್ಕೆ ಹೋಗ್ತಾ ಇರುತ್ತೆ. ಥರ್ಮೋಮೀಟರ್ ಕನ್ಸ್ಟ್ರಕ್ಷನ್ ಬಗ್ಗೆ ನಮಗೆ ಡೀಟೇಲ್ಸ್ ಬೇಡ, ಅದು ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗಿ ಮೇಲಕ್ಕೆ ಹೋಗ್ತಾ ಇರುತ್ತೆ. ಹೋದಂಗೆಲ್ಲ ನಾವು ಅಲ್ಲಿ ಮಾರ್ಕಿಂಗ್ಸ್ ಇರುತ್ತೆ, ಮಾರ್ಕಿಂಗ್ಸ್ ಅನ್ನು ನೋಡಿಕೊಂಡು ರೀಡಿಂಗ್ಸ್ ಅನ್ನ ಬರಿತೀವಿ. ನೋಡಿ, ಇದೇ ಥರ್ಮೋಮೀಟರ್ ಅಂತ ಕರೆಯೋಣ. ಇದು ಬಲ್ಬ್ ಇರಲಿ, ಇದು ಥರ್ಮೋಮೀಟರ್ ಬಾಡಿ, ಇದು ಬಲ್ಬ್, ಇಲ್ಲಿ ಮರ್ಕ್ಯೂರಿ ಇರುತ್ತೆ ಈ ಜಾಗದಲ್ಲಿ. ಇದನ್ನ ನಾವು ತಂದು ಒಂದು ಬೀಕರ್ನಲ್ಲಿ ಡಿಪ್ ಮಾಡಿದಾಗ, ಬಿಸಿ ನೀರಿನಲ್ಲಿ ಡಿಪ್ ಮಾಡಿದಾಗ ಈ ಮರ್ಕ್ಯೂರಿ ಲೆವೆಲ್ ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ಇಲ್ಲಿ ರೀಡಿಂಗ್ಸ್ ಇರುತ್ತೆ ಹೀಗೆ. ಆಯ್ತಾ? ಈಗ ಒಂದು ಪ್ರಶ್ನೆ, ಸರ್ ರೀಡಿಂಗು ಎಲ್ಲಿಂದ ಶುರು ಆಗಬೇಕು ಸರ್? ಇದನ್ನೇ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೆಂಗೆ ಡಿಸೈಡ್ ಮಾಡ್ತೀವಿ ಸರ್? ಇಟ್ ಈಸ್ ಎ ವೆರಿ ಗುಡ್ ಕ್ವಶನ್. ಇದನ್ನು ನಾವು ಕ್ಯಾಲಿಬ್ರೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಮೆಷರ್ಮೆಂಟ್ಗೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರಲೇಬೇಕು, ಒಂದು ಎಂಡ್ ಪಾಯಿಂಟ್ ಅಂತ ಇರಲೇಬೇಕು. ಈಗ ನಿಮ್ಮ ವಾಚನ್ನೇ ತಗೊಳ್ಳಿ, 12 ಗಂಟೆ ಇದೆಯಲ್ಲ, ಅದು ಸ್ಟಾರ್ಟಿಂಗ್ ಪಾಯಿಂಟು. ವಾಪಸ್ ಮತ್ತೆ 12 ಗಂಟೆ ಬಂದರೆ ಅದು ಎಂಡ್ ಪಾಯಿಂಟ್. ಆಯ್ತಾ? ಹಾಗೇನೆ ನಿಮ್ಮ ಮೀಟರ್ ಸ್ಕೇಲನ್ನು ತಗೊಳ್ಳಿ, ಮೀಟರ್ ಸ್ಕೇಲ್ನಲ್ಲಿ ಸ್ಟಾರ್ಟಿಂಗ್ 0 ಇರುತ್ತೆ, ಅದು ಸ್ಟಾರ್ಟಿಂಗ್ ಪಾಯಿಂಟು. ಹಾಗೆ ಮುಂದಕ್ಕೆ ಹೋದ್ರೆ 1 2 3 4 ನೋಡಿ, ಮೀಟರ್ ಸ್ಕೇಲ್ ಈ ಥರ ಇರೋದಿಲ್ವಾ, ನಿಮ್ಮ ಜೆಮಿಟ್ರಿ ಬಾಕ್ಸ್ ಅಲ್ಲಿ ಇರುತ್ತಲ್ವಾ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಆಮೇಲೆ 1 2 3 4 5 6 7 8 9 10 ಲೈನ್ಸ್ ಆದಮೇಲೆ 1 ಸೆಂಟಿಮೀಟರ್ ಅಂತ ಬರ್ದಿರ್ತಾರೆ. ಹಾಗೆ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಹೀಗೆ ಬರ್ದಿರ್ತಾರೆ ಅಲ್ವಾ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಹಾಗೆ ಎಂಡ್ ಪಾಯಿಂಟ್ ಅಂತ ಇರುತ್ತೆ. ಇವನ್ನ ನಾವು ಫಿಕ್ಸ್ಡ್ ಪಾಯಿಂಟ್ಸ್ ಅಂತ ಕರಿತೀವಿ. ಈ ಫಿಕ್ಸ್ಡ್ ಪಾಯಿಂಟ್ಸ್ ಅನ್ನ ಡಿಸೈಡ್ ಮಾಡೋದು ಹೆಂಗೆ ಸರ್? ಥರ್ಮೋಮೀಟರ್ ಅನ್ನ ಕ್ಯಾಲಿಬ್ರೇಟ್ ಮಾಡಬೇಕು, ಫಿಕ್ಸ್ಡ್ ಪಾಯಿಂಟ್ಸ್ ಅನ್ನ ಡಿಸೈಡ್ ಮಾಡಬೇಕು. ಲೋಯರ್ ಫಿಕ್ಸ್ಡ್ ಪಾಯಿಂಟ್, ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ನಾವು ಡಿಸೈಡ್ ಮಾಡಬೇಕು. ಆ ಥರ ಡಿಸೈಡ್ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ರೆಫರೆನ್ಸ್ ಅನ್ನ ತಗೊಳ್ಳೇಬೇಕು. ಯಾವುದನ್ನ ರೆಫರೆನ್ಸ್ ತಗೋಬೇಕು ಸರ್? ನಿಮಗೆಲ್ಲ ಗೊತ್ತಿರೋ ಹಾಗೆ ನಾರ್ಮಲಿ ನಾವು ಐಸ್ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಮತ್ತೆ ವೇಪರ್ ಮೀನ್ಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಅವನ್ನ ನಾವು ರೆಫರೆನ್ಸ್ ತಗೋತೀವಿ. ಅಂದರೆ ಯಾವ ಟೆಂಪರೇಚರಲ್ಲಿ ನೀರು ಐಸ್ ಆಗಿ ಕನ್ವರ್ಟ್ ಆಗುತ್ತೋ, ನೀರು ಫ್ರೀಸ್ ಆಗಿ ಐಸ್ ಫಾರ್ಮೇಷನ್ ಆಗುತ್ತೋ ಅದನ್ನು ಲೋಯೆಸ್ಟ್ ಪಾಯಿಂಟ್ ಅಂತ ತಗೋತೀವಿ. ಯಾವ ಟೆಂಪರೇಚರ್ನಲ್ಲಿ ನೀರು ಕಾದು ಆವಿ ಆಗುತ್ತೋ ಅದನ್ನು ಹೈಯೆಸ್ಟ್ ಟೆಂಪರೇಚರ್ ಅಂತ ಕರಿತೀವಿ. ಈಗ ನೀರು ಐಸ್ ಆಗಿ ಕನ್ವರ್ಟ್ ಆಗೋ ಟೆಂಪರೇಚರನ್ನು ಐಸ್ ಪಾಯಿಂಟ್ ಅಂತ ಕರೀತಾರೆ. ಅದೇ ನೀರು ಆವಿ ಆಗೋದು, ವೇಪರ್ ಆಗೋದು, ಸ್ಟೀಮ್ ಆಗೋದನ್ನ ಸ್ಟೀಮ್ ಪಾಯಿಂಟ್ ಅಂತ ಕರೀತಾರೆ. ಸೊ ಐಸ್ ಪಾಯಿಂಟ್ ಬಂದು ಲೋಯರ್ ಫಿಕ್ಸ್ಡ್ ಪಾಯಿಂಟ್, ಸ್ಟೀಮ್ ಪಾಯಿಂಟ್ ಬಂದು ಹೈಯರ್ ಫಿಕ್ಸ್ಡ್ ಪಾಯಿಂಟ್. ಈಗ ಐಸ್ ಪಾಯಿಂಟ್ ಅಂದರೆ ಲೋಯರ್ ಅಂತ ಹೇಳಿದೆ, ಅದಕ್ಕೆ ವ್ಯಾಲ್ಯೂಸ್ ಅನ್ನ ಬರಿಬೇಕಲ್ವಾ? ಇವಾಗ ಇರೋದು ಪ್ರಾಬ್ಲಮ್, ಇದಕ್ಕೂ ನಾನು ವ್ಯಾಲ್ಯೂ ಬರಿಬೇಕಲ್ವಾ? ಇವಾಗ ನಾನು ಈ ಸ್ಕೇಲ್ ಅನ್ನ ಇದು ಲೋಯರ್ ಅಂತ ಫಿಕ್ಸ್ ಮಾಡಿದೆ, ಇದನ್ನ ಹೈಯರ್ ಅಂತ ಫಿಕ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇದಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕಲ್ವಾ? 0 ಅಂತ ಕೊಟ್ಟೆ. ಯಾವಾಗಲೂ 0 ಈಸ್ ಬೆಟರ್. ಏನೇ ಮೆಷರ್ಮೆಂಟ್ ಮಾಡ್ಲಿಕ್ಕೂ 0 ಈಸ್ ಬೆಟರ್. 0 ಇಂದ 1 2 3 4 ಅಂತ ಹೇಳ್ಕೊಂಡು ಹೋಗ್ಬೋದು. ಸೊ ಹಂಗಾಗಿ 0 ಈಸ್ ಆಲ್ವೇಸ್ ಬೆಟರ್. ಆದರೆ ಕೆಲವೊಂದು ಕೇಸ್ಗಳಲ್ಲಿ 0 ತಗೊಳಕ್ ಆಗೋದೇ ಇಲ್ಲ, ಅವನ್ನ ಮುಂದೆ ನೋಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿಗೆ ಬರೋಣ. ಈ ಐಸ್ ಪಾಯಿಂಟ್ ಅನ್ನ ನಾನು 0 ಅಂತಂದೇ ಇಟ್ಕೋತೀನಿ, ಲೋಯೆಸ್ಟ್ ಪಾಯಿಂಟ್ ಅನ್ನ 0 ಅಂತಂದೇ ಇಟ್ಕೋತೀನಿ. ಸೊ ಅದು ಯಾವ ಟೆಂಪರೇಚರ್ ಅಲ್ಲಿ ನೀರು ಐಸ್ ಆಗಿ ಕನ್ವರ್ಟ್ ಆಗುತ್ತೋ ಅಥವಾ ಐಸು ನೀರಾಗಿ ಕನ್ವರ್ಟ್ ಆಗುತ್ತೋ ಅದನ್ನ 0 ಅಂತ ತಗೊಂಡು ಅದನ್ನ ಡಿಗ್ರಿ ಸೆಲ್ಸಿಯಸ್ ಅಂತ ಬರಿತೀನಿ. ಸೊ ನಾನು ಇವಾಗ ಟೆಂಪರೇಚರ್ ಅನ್ನ ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್ ಅಲ್ಲಿ ಮೆಷರ್ ಮಾಡ್ತಾ ಇದ್ದೀನಿ. ಹಾಗೇ ನೀನು ಟೆಂಪರೇಚರ್ ಜಾಸ್ತಿ ಮಾಡ್ಕೊಂತ ಹೋಗಪ್ಪ, ನೀರು ಬಿಸಿ ಆಗುತ್ತೆ, ಕಾಯುತ್ತೆ, ಆಮೇಲೆ ಬಬಲ್ಸ್ ಬರುತ್ತೆ, ಆವಿಯಾಗಿ ಹೋಗುತ್ತೆ. ಈಗ ಆವಿ ಆಗ್ತಾ ಇದೆಯಲ್ಲ ಯಾವುದೋ ಒಂದು ಟೆಂಪರೇಚರ್ ಅಲ್ಲಿ, ಅದು ಹೈಯೆಸ್ಟ್ ಪಾಯಿಂಟ್ ಅಂತ ಇಟ್ಕೊಳ್ಳಿ, ಅಪ್ಪರ್ ಲಿಮಿಟ್ ಅಂತ ಇಟ್ಕೊಳ್ಳಿ, ಅದನ್ನ 100 ಅಂತ ಕರಿತೀವಿ. 100 ಸೆಂಟಿಗ್ರೇಡ್ ಅಂದರೆ ನೀರು
ಆವಿ ಆಗೋದು 100 ಡಿಗ್ರಿ ಸೆಂಟಿಗ್ರೇಡಲ್ಲಿ, ಐಸ್ ಆಗೋದು 0 ಡಿಗ್ರಿ ಸೆಂಟಿಗ್ರೇಡಲ್ಲಿ. ಸೊ ಐಸ್ ಪಾಯಿಂಟ್ ಬಂದು 0 ಡಿಗ್ರಿ, ಸ್ಟೀಮ್ ಪಾಯಿಂಟ್ ಬಂದು 100 ಡಿಗ್ರಿ ಸೆಂಟಿಗ್ರೇಡ್. ಇದು ಸರ್ 100 ಅಂತ ಹೆಂಗೆ ಹೇಳ್ತೀರಾ, ಅಥವಾ ಇದು 90 ಇರ್ಬೋದಲ್ಲ? ಅಲ್ಲ, ಹಂಗಲ್ಲ, ಅದು ಮೆಷರ್ ಮಾಡ್ಕೊಂತ ಬಂದಿರೋದು, ಚೆಕ್ ಮಾಡ್ಕೊಂಡು ಬಂದಿರೋದು ಅಷ್ಟೇ. ಸೊ ಇಲ್ಲಿ 0ನೇ ಇರಬೇಕು, 100 ಇರಬೇಕು ಅಂತಲ್ಲ. ಇದು ಒಂದು ಮೆಥಡ್, ಇದು ಒಂದು ಮೆಥಡ್. ಇನ್ನು ಕೆಲವೊಂದ್ಸತಿ ಏನು ಮಾಡ್ತಾರೆ, ಐಸ್ ಪಾಯಿಂಟನ್ನು 32 ಅಂತ ಬರೀತಾರೆ, ಸ್ಟೀಮ್ ಪಾಯಿಂಟನ್ನು 212 ಅಂತ ಬರೀತಾರೆ. ಸೊ ಇದೇನು ಸರ್ ಇದು? ಇದನ್ನು 32 ಡಿಗ್ರಿ ಫ್ಯಾರನ್ ಹೀಟ್ ಅನ್ಬೇಕು, 212 ಡಿಗ್ರಿ ಫ್ಯಾರನ್ ಹೀಟ್ ಅನ್ಬೇಕು. ಸೊ ನೀವು ಈ ಥರ ಮೆಷರ್ ಮಾಡ್ತಾ ಇದ್ರೆ ಅದನ್ನು ಫ್ಯಾರನ್ ಹೀಟ್ ಸ್ಕೇಲ್ ಅಂತ ಕರೀತಾರೆ. ಆ ಥರ ಮೆಷರ್ ಮಾಡಿದರೆ ಅದನ್ನು ಸೆಲ್ಸಿಯಸ್ ಸ್ಕೇಲ್ ಅಂತ ಕರೀತಾರೆ. ಸೊ ಐಸ್ ಪಾಯಿಂಟ್ ಈಸ್ 0 ಡಿಗ್ರಿ ಸೆಂಟಿಗ್ರೇಡ್ ಇನ್ ಸೆಲ್ಸಿಯಸ್ ಸ್ಕೇಲ್, 32 ಡಿಗ್ರಿ ಫ್ಯಾರನ್ ಹೀಟ್ ಇನ್ ಫ್ಯಾರನ್ ಹೀಟ್ ಸ್ಕೇಲ್. ಅದೇ ಥರ ಸ್ಟೀಮ್ ಪಾಯಿಂಟ್, ನೀರು ಬಾಯ್ಲ್ ಆಗೋದು ಯಾವಾಗ? ಸೆಂಟಿಗ್ರೇಡಲ್ಲಿ ಹೇಳೋದಾದ್ರೆ 100 ಡಿಗ್ರಿ ಸೆಂಟಿಗ್ರೇಡ್, ಅದೇ ಫ್ಯಾರನ್ ಹೀಟಲ್ಲಿ ಹೇಳೋದಾದ್ರೆ 212 ಡಿಗ್ರಿ ಫ್ಯಾರನ್ ಹೀಟ್. ಈ ಥರ ನಾವು ಹೇಳ್ಕೊಂಡು ಹೋಗ್ತೀವಿ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಥರ್ಮೋಮೀಟರನ್ನು ಡಿಸೈನ್ ಮಾಡಿದ ಮೇಲೆ ಅಲ್ಲಿ ಮಾರ್ಕಿಂಗ್ಸನ್ನು ಮಾಡಬೇಕಲ್ವಾ, ಕ್ಯಾಲಿಬ್ರೇಷನ್ ಮಾಡಬೇಕಲ್ವಾ. ಕ್ಯಾಲಿಬ್ರೇಷನ್ ಮಾಡಬೇಕಂದ್ರೆ ಸುಮ್ಮನೆ ನಾವು ಲೈನ್ಗಳನ್ನು ಹಾಕ್ಕೊಂಡು ಹೋದ್ರೆ ಸಾಲದು. ಲೋಯರ್ ಲಿಮಿಟ್ ಅಂತ ಒಂದು ಇರಬೇಕು, ಅಪ್ಪರ್ ಲಿಮಿಟ್ ಅಂತ ಒಂದು ಇರಬೇಕು. ಅಪ್ಪರ್ ಲಿಮಿಟ್ ಅನ್ನು ನೀನು ಸೆಲ್ಸಿಯಸ್ ಅಲ್ಲಿ ಬರೆಯೋದಾದ್ರೆ 100 ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರೀರಿ, ಲೋಯರ್ ಲಿಮಿಟ್ ಅನ್ನು 0 ಡಿಗ್ರಿ ಸೆಂಟಿಗ್ರೇಡ್ ಅಂತ ಬರೀರಿ. ಅದೇ ಫ್ಯಾರನ್ ಹೀಟ್ ಅಲ್ಲಿ ಬರೆಯೋದಾದ್ರೆ ಲೋಯರ್ ಲಿಮಿಟ್ ಅನ್ನ 32 ಡಿಗ್ರಿ ಫ್ಯಾರನ್ ಹೀಟ್ ಅಂತ ಬರೀರಿ. ಹಿಂಗೆ ಮಾರ್ಕಿಂಗ್ಸ್ ಅನ್ನ ಮಾಡ್ಕೊಂಡು ಹೋಗಿ ಅಪ್ಪರ್ ಲಿಮಿಟ್ ಅನ್ನ 212 ಡಿಗ್ರಿ ಫ್ಯಾರನ್ ಹೀಟ್ ಅಂತ ಬರೀರಿ. ಈಗ ನಿಮ್ಮ ಮೀಟರ್ ಸ್ಕೇಲ್ ಅನ್ನೇ ನೋಡಿ, ಒಂದು ಸೈಡಲ್ಲಿ ಸೆಂಟಿಮೀಟರ್ಸ್ ಇರುತ್ತೆ, ಇನ್ನೊಂದು ಸೈಡಲ್ಲಿ ಇಂಚಸ್ ಇರುತ್ತೆ. ಪ್ಲೀಸ್ ಕೇರ್ಫುಲಿ ಅಬ್ಸರ್ವ್. ಒಂದೇ ಸ್ಕೇಲಲ್ಲಿ ಎರಡು ಕಡೆ ಮಾರ್ಕಿಂಗ್ಸ್ ಅನ್ನ ಮಾಡಿರ್ತಾರೆ. ಸೊ ಒಂದು ಸೈಡಲ್ಲಿ ಸೆಂಟಿಮೀಟರ್, 0 ಸೆಂಟಿಮೀಟರ್, 0.1 2 3 4 5 ಅಂದರೆ 0.5 ಸೆಂಟಿಮೀಟರ್ ಅಂದರೆ 1 ಸೆಂಟಿಮೀಟರ್. ಈ 1 ಸೆಂಟಿಮೀಟರ್ ಹತ್ರ 1 ಇಂಚ್ ಇರೋದಿಲ್ಲ. ಪ್ಲೀಸ್ ಕೇರ್ಫುಲಿ ಅಬ್ಸರ್ವ್. ಅಂದರೆ 1 ಸೆಂಟಿಮೀಟರ್ ಈಸ್ ನಾಟ್ ಈಕ್ವಲ್ ಟು 1 ಇಂಚ್. ಇಲ್ಲಿ ಮಾರ್ಕಿಂಗ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಅಂದರೆ ನಮ್ಮ ಮೆಷರ್ಮೆಂಟಲ್ಲಿ ನಾವು ಬೇರೆ ಬೇರೆ ಯೂನಿಟ್ಸ್ ಅನ್ನು ಬಳಸ್ತೀವಿ. ಇದನ್ನು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಲ್ಲೂ ನಾನು ಹೇಳಿದ್ದೀನಿ. ಹಾಗೆ ಟೆಂಪರೇಚರ್ ಆಲ್ಸೋ, ಟೆಂಪರೇಚರ್ ಈಸ್ ಓವರ್ ಅನ್ ಎಕ್ಸೆಪ್ಷನ್. ಟೆಂಪರೇಚರ್ ಈಸ್ ಆಲ್ಸೋ ಮೆಷರ್ಡ್ ಇನ್ ಡಿಫರೆಂಟ್ ಯೂನಿಟ್ಸ್, ದಟ್ ಇಸ್ ಸೆಲ್ಸಿಯಸ್ ಆ್ಯಂಡ್ ಫ್ಯಾರನ್ಹೀಟ್. ಇನ್ನೂ ಒಂದಿದೆ ಕೆಲ್ವಿನ್ ಅಂತ, ಅದಕ್ಕೆ ಆಮೇಲೆ ಬರ್ತೀನಿ. ಈಗ ಸದ್ಯಕ್ಕೆ ಇವೆರಡರ ಮಧ್ಯೆ ಕನೆಕ್ಷನ್ ಬರೆಯೋಣ. ಇಲ್ಲಿ ನೋಡ್ರಪ್ಪ, ಫ್ಯಾರನ್ ಹೀಟಲ್ಲಿ ಡಿಫರೆನ್ಸ್ ಅನ್ನು ತಗೊಂಡ್ರೆ, ಇವೆರಡರ ಡಿಫರೆನ್ಸ್ ಅನ್ನು ತಗೊಂಡ್ರೆ 180 ಡಿಫರೆನ್ಸ್. ಅದೇ ಇವೆರಡರಲ್ಲಿ ಡಿಫರೆನ್ಸ್ ತಗೊಂಡ್ರೆ 100 ಮೈನಸ್ 0 ಇಸ್ 100, 212 ಮೈನಸ್ 32 ಈಸ್ 180. ಸೊ ಫ್ಯಾರನ್ ಹೀಟ್ ಸ್ಕೇಲಲ್ಲಿ ಡಿಫರೆನ್ಸ್ ಬಂದು 180, ಸೆಲ್ಸಿಯಸ್ ಅಲ್ಲಿ ಡಿಫರೆನ್ಸ್ ಬಂದು 100. ಈಗ ಯಾವುದೋ ಒಂದು ಟೆಂಪರೇಚರ್ನ ನಾನು ಫ್ಯಾರನ್ ಹೀಟಲ್ಲಿ ಬರೀತೀನಿ. ಫ್ಯಾರನ್ ಹೀಟಲ್ಲಿ ಮಿನಿಮಮ್ ಎಷ್ಟು? 32, TF ಮೈನಸ್ 32 ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಡಿಫರೆನ್ಸ್ ಎಷ್ಟು? 180. ಅರ್ಥ ಆಯ್ತಾ? ಇನ್ನೊಂದು ಯಾವುದೋ ಟೆಂಪರೇಚರ್ ಸೆಲ್ಸಿಯಸ್ ಅಲ್ಲಿ ಬರಿತೀನಿ, TC. ಅದರಲ್ಲಿ ಮಿನಿಮಮ್ ಎಷ್ಟು? 0, ಡಿಫರೆನ್ಸ್ ಎಷ್ಟು? 100. ಇವೆರಡನ್ನು ಈಕ್ವೇಟ್ ಮಾಡಬೇಕು. ಇವೆರಡು ಈಕ್ವೇಟ್ ಆಗ್ತವೆ. ಸಿಂಪ್ಲಿಫೈ ಮಾಡಿ, 0 0 ಕ್ಯಾನ್ಸಲ್, TC ಈಸ್ ಈಕ್ವಲ್ ಟು 10 ಇಲ್ಲಿಗೆ ಬರುತ್ತೆ, ಇಂಟು TF ಮೈನಸ್ 32 ಡಿವೈಡೆಡ್ ಬೈ 18. ಆರ್ TC ಈಸ್ ಈಕ್ವಲ್ ಟು 2 5s 2 9s 5 ಡಿವೈಡೆಡ್ ಬೈ 9 ಇಂಟು TF ಮೈನಸ್ 32. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಸೆಲ್ಸಿಯಸ್ ಅಂಡ್ ಫ್ಯಾರನ್ ಹೀಟ್. ಸೆಲ್ಸಿಯಸ್ ಅಲ್ಲಿ ಕೊಟ್ಟರೆ ಫ್ಯಾರನ್ ಹೀಟಿಗೆ ಕನ್ವರ್ಟ್ ಮಾಡ್ಬೋದು, ಫ್ಯಾರನ್ ಹೀಟ್ ಅಲ್ಲಿ ಕೊಟ್ಟರೆ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಬೋದು. ಆಯ್ತಾ? ನೀವು ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಹಾಕೊಳ್ಳಿ. ಇಲ್ಲಿ 0 ಹಾಕಿದ್ರೆ ಏನಾಗುತ್ತೆ? 0 ಫಾರ್ ಎಕ್ಸಾಂಪಲ್ 0 ಡಿಗ್ರಿ ಈಸ್ ಈಕ್ವಲ್ ಟು 5/9 ಇಂಟು TF ಮೈನಸ್ 32. ಸೊ ಇದು ಈ ಕಡೆ ಬಂದರೆ 0 ಆಯಿತು, 5 ಈ ಕಡೆ ಬಂದರೆ 0 ಆಯಿತು. ಅಲ್ಲಿಗೆ TF ಮೈನಸ್ 32 ಈಕ್ವಲ್ಸ್ 0. ಸೊ TF ಈಸ್ ಈಕ್ವಲ್ ಟು 32. ಅಂದರೆ ಸೆಂಟಿಗ್ರೇಡ್ 0 ಸೆಂಟಿಗ್ರೇಡ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನ್ ಹೀಟ್. 0 ಸೆಂಟಿಗ್ರೇಡ್ ಈಸ್ 32 ಡಿಗ್ರಿ ಫ್ಯಾರನ್ ಹೀಟ್. ಇದು ಒಂದು ಎಕ್ಸಾಂಪಲ್. ಬೇಕಾದ್ರೆ ನೀವು ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಳ್ಳಿ.
ಸೆಂಟಿಗ್ರೇಡ್ 10 ಡಿಗ್ರಿ ಸೆಂಟಿಗ್ರೇಡ್ ಇದೆ, ದಟ್ ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 9 ಇಂಟು ಟಿ ಎಫ್ ಮೈನಸ್ 32. 5 1s 5 2s 9 2s 18 ಈಸ್ ಈಕ್ವಲ್ ಟು ಟಿ ಎಫ್ ಮೈನಸ್ 32 ಈ ಕಡೆ ಬಂದರೆ ಟಿ ಎಫ್ ಈಸ್ ಈಕ್ವಲ್ ಟು 8 2 10 3 4 50 50 ಡಿಗ್ರಿ ಫ್ಯಾರನ್ಹೀಟ್. ದಟ್ ಮೀನ್ಸ್ 10 ಡಿಗ್ರಿ ಸೆಂಟಿಗ್ರೇಡ್ ಈಸ್ ಈಕ್ವಲೆಂಟ್ ಟು 50 ಡಿಗ್ರಿ ಫ್ಯಾರನ್ಹೀಟ್. ಈ ಥರ ನಾವು ಕನ್ವರ್ಷನ್ಸ್ ಅನ್ನು ಮಾಡ್ಕೊಂಡು ಹೋಗ್ಬೋದು. ಐ ಹೋಪ್ ಯು ಸ್ಟಡಿಡ್ ಆಲ್ ದೀಸ್ ಥಿಂಗ್ಸ್ ಅಟ್ ಹೈಸ್ಕೂಲ್ ಲೆವೆಲ್ ಇಟ್ ಸೆಲ್ಫ್. ಇರಲಿ, ತೊಂದರೆ ಇಲ್ಲ. ಸೊ ಇವಾಗ ನಾನು ಏನು ಹೇಳಲಿಕ್ಕೆ ಬಂದೆ ಅಂದರೆ, ಟೆಂಪರೇಚರನ್ನು ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡೋ ಡಿವೈಸ್ ಯಾವುದು, ಅದರಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಯಾವುದು ಲಿಕ್ವಿಡ್ಸನ್ನು ಕಾಮನ್ನಾಗಿ ಯೂಸ್ ಮಾಡ್ತಾರೆ, ಆಮೇಲೆ ಕ್ಯಾಲಿಬ್ರೇಷನ್ ಅಂದರೆ ಏನು, ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ಸ್ ಯಾವ್ಯಾವುದು, ಐಸ್ ಪಾಯಿಂಟ್ ಮತ್ತು ಸ್ಟೀಮ್ ಪಾಯಿಂಟ್ ಅಂದರೆ ಏನು, ಡಿಗ್ರಿ ಸೆಂಟಿಗ್ರೇಡಲ್ಲಿ ಫ್ಯಾರನ್ಹೀಟ್ ಸ್ಕೇಲಲ್ಲಿ ಅವುಗಳ ವ್ಯಾಲ್ಯೂಸ್ ಏನು, ಇಷ್ಟನ್ನು ಹೇಳಿದ್ದೀನಿ. ಈಗ ಒಂದು ಸ್ಟೆಪ್ಪು ಮುಂದಕ್ಕೆ ಹೋಗೋಣ. ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಈ ಏನು ಟೆಂಪರೇಚರ್ ಸ್ಕೇಲ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಟೆಂಪರೇಚರ್ ಸ್ಕೇಲ್ ಅಂದರೆ ಏನು ಸರ್? ಯಾವ್ಯಾವ ಯೂನಿಟ್ಟಲ್ಲಿ ನೀವು ಟೆಂಪರೇಚರನ್ನು ಮೆಷರ್ ಮಾಡ್ತೀರೋ ಅವನ್ನ ಟೆಂಪರೇಚರ್ ಸ್ಕೇಲ್ ಅಂತೀವಿ. ಈಗ ಸೆಲ್ಸಿಯಸ್ಸಲ್ಲಿ ಯೂಸ್ ಮಾಡಿದರೆ ಸೆಂಟಿಗ್ರೇಡ್ ಸ್ಕೇಲ್ ಅಥವಾ ಸೆಲ್ಸಿಯಸ್ ಸ್ಕೇಲ್ ಅಂತ ಕರೀತಾರೆ. ಅದೇ ಫ್ಯಾರನ್ಹೀಟಲ್ಲಿ ಯೂಸ್ ಮಾಡಿದರೆ ಫ್ಯಾರನ್ಹೀಟ್ ಸ್ಕೇಲ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಯೂನಿಟ್ ಇದೆ, ಅದನ್ನು ಕೆಲ್ವಿನ್ ಅಂತ. ದಟ್ ಈಸ್ ಆ್ಯಕ್ಚುಲಿ SI ಯೂನಿಟ್. ಕೆಲ್ವಿನ್ನಲ್ಲಿ ಮೆಷರ್ ಮಾಡಿದರೆ ವಿ ಕಾಲ್ ಇಟ್ ಆಸ್ ಕೆಲ್ವಿನ್ ಸ್ಕೇಲ್. ಸೊ ಈ ಕೆಲ್ವಿನ್ ಸ್ಕೇಲ್ ಅಂದರೆ ಏನು, ಕೆಲ್ವಿನ್ಗೂ ಸೆಂಟಿಗ್ರೇಡ್ಗೂ ಏನೋ ಕನೆಕ್ಷನ್ ಇದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ. ವಾಟ್ ಆ್ಯಕ್ಚುಲಿ ಇಟ್ ಈಸ್. ಸೊ before coming to that, now I will talk about what is known as Charles law and Boyle's law. These two together are known as gas laws. Gas lawಗಳಂತ ಕರೀತಾರೆ ಇವನ್ನ. ಗ್ಯಾಸ್ ಲಾಸ್ ಅಲ್ಲಿ ಆಕ್ಚುಲಿ 3 ಲಾಗಳಿದಾವೆ. ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲ್ಯೂಸಾಕ್ ಲಾ ಅಂತ. ಈಗ ನಾನು ಬಾಯ್ಲ್ಸ್ ಲಾ ತಗೋತೀನಿ. ನೋಡಿ ವಿದ್ಯಾರ್ಥಿಗಳೇ, ಈ ಲಾಗಳೆಲ್ಲ ನಾವು ಡೇ ಟು ಡೇ ನೋಡೋವಂಥ ಅಬ್ಸರ್ವೇಷನ್ಸೇನೆ. ಈಗ ಬಾಯ್ಲ್ಸ್ ಲಾ ಏನು ಹೇಳುತ್ತೆ ಗೊತ್ತಾ? ವಾಲ್ಯೂಮ್ ಆಫ್ ಎ ಗಿವನ್ ಗ್ಯಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಅಂದರೆ ಪ್ರೆಷರ್ ಜಾಸ್ತಿ ಮಾಡಿದರೆ ವಾಲ್ಯೂಮ್ ಕಡಿಮೆ ಆಗುತ್ತೆ, ಪ್ರೆಷರ್ ಕಡಿಮೆ ಮಾಡಿದರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? Pressure. Volume and pressure are inversely connected. So this is Boyle's law. Boyle's law states that at constant temperature, of course this is very important, volume of given gas is inversely proportional to its pressure, or V is equal to some constant into 1 by pressure. ಕಾನ್ಸ್ಟೆಂಟ್ ಸರಿ, ಪಿ ಅನ್ನು ಈ ಕಡೆ ತಗೊಳ್ಳಿ, ಪಿ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ 1. ದಿಸ್ ಈಸ್ ಬಾಯ್ಲ್ಸ್ ಲಾ.